ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ತುಂಬ ಟೇಸ್ಟಿ ಆಗಿರುವಂಥ ಸ್ಪೈಸಿ ಆಗಿರುವಂಥ ಮಸಾಲ ಕುಷ್ಕ ರೈಸ್ ಮಾಡೋಣ. ಇದು ತುಂಬ ಟೇಸ್ಟಿ ಆಗಿರುತ್ತೆ. ನೀವು ಲಂಚ್ಗಾದರೂ ಮಾಡ್ಬೋದು ಅಥವಾ ಡಿನ್ನರ್ ರೆಸಿಪಿಯಾಗಾದರೂ ಮಾಡ್ಬೋದು. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಹಾಗೆ 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 10ರಿಂದ 15 ಬೆಳ್ಳುಳ್ಳಿ ಹೆಸರುಗಳು, ಹಾಗೆ 1 ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ದೊಡ್ಡದಾಗಿದ್ದರಿಂದ 2 ತೊಗೊಂಡಿದ್ದೀನಿ. ಅಕಸ್ಮಾತ್ ಸ್ಮಾಲ್ ಸೈಜ್ ತೊಗೊಂಡ್ರೆ 4 ತೊಗೊಳ್ಳಿ. ಒಂದು ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀನಿ. 1 ಚಕ್ರ ಮಗ್ಗು, 1 ಚಮಚದಷ್ಟು ಶಾಯಿ ಜೀರಿಗೆ, ಹಾಗೆ 1 ಚಮಚದಷ್ಟು ಬಿರಿಯಾನಿ ಮಸಾಲ. ನೀವು ಯಾವುದೇ ಮಸಾಲ ಬಿರಿಯಾನಿ ತೊಗೊಳ್ಬೋದು. ಹಾಗೆ 1 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಕೊತ್ತಂಬರಿ ಕಾಳು ಪುಡಿ, ಹಾಗೆ 1 ಚಮಚದಷ್ಟು ಗರಂ ಮಸಾಲ ಪೌಡ್ರು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ. ನಿಮಗೆ ಇದು ಸ್ಪೈಸಸ್ ಎಲ್ಲಿ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ. ನಾನಿಲ್ಲಿ ಕುಕ್ಕರಿಗೆ 3 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ 2 ಚಮಚದಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ನೀವು ಪೂರ ಎಣ್ಣೆಯಲ್ಲೂ ಮಾಡ್ಬೋದು ಅಥವಾ ಪೂರ ತುಪ್ಪದಲ್ಲೂ ಕೂಡ ಮಾಡ್ಬೋದು. ಬಟ್ 2 ಮಿಕ್ಸ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಕಾದಿದ ನಂತರ ನಾವು ಇದಕ್ಕೆ ಏನು ಡ್ರೈ ಸ್ಪೈಸಸ್ ಇದೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಕಲ್ಲು, ಶಾಜೀರಿಗೆ, ಇದನ್ನೆಲ್ಲನ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಚಟಪಟ ಸಿಡಿಯೋವರೆಗೂ ವೆಯ್ಟ್ ಮಾಡೋಣ. ಇದು ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೇರಿಸಿ ರುಬ್ಕೊಂಡಿರೋಂಥ ಪೇಸ್ಟ್ ಇದು. ಇದನ್ನು ಕಾದಿರೋಂಥ ಎಣ್ಣೆಗೆ ಸೇರಿಸೋಣ. ಒಂದು 2-3 ನಿಮಿಷ ವೆಯ್ಟ್ ಮಾಡಿದ ನಂತರ ಈಗ ಇದಕ್ಕೆ ಉದ್ದುದ್ದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಸೇರಿಸೋಣ. ಈರುಳ್ಳಿ ಸೇರಿಸಿದ ನಂತರ ಒಂದು 2 ನಿಮಿಷ ವೆಯ್ಟ್ ಮಾಡಬೇಕು. ಸ್ವಲ್ಪ ಬ್ರೌನ್ ಆಗಬೇಕು, ತುಂಬ ಅಲ್ಲ. ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ, ಅಷ್ಟವರೆಗೂ ವೆಯ್ಟ್ ಮಾಡಬೇಕು ಕೈ ಆಡಿಕೊಂಡು. ಈಗ ನೋಡಿ, ಸ್ವಲ್ಪ ಬೆಂದಿದೆ. ಈಗ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಣ್ಣನ್ನು ಸೇರಿಸೋಣ. ಟೊಮೊಟೊ ಹಣ್ಣು ಸೇರಿಸಿದ ನಂತರ ಕೂಡ ಒಂದು 2 ನಿಮಿಷ ವೆಯ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಏನು ಡ್ರೈ ಮಸಾಲ ಪೌಡ್ರ್ಗಳಿದೆಯೋ ಅದನ್ನು ಇದಕ್ಕೆ ಸೇರಿಸೋಣ. ನೀವೆಲ್ಲ ಒಟ್ಟಿಗೆ ಹಾಕ್ಬೋದು, ಒಂದೊಂದನ್ನೇ ಹಾಕಬೇಕು ಅಂತೇನಿಲ್ಲ. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ನಾನಿಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ 4 ಲೋಟ ನೀರು ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಶುರು ಆಗಿದ ಮೇಲೆ ಇದಕ್ಕೆ ನೀರನ್ನ ಸೇರಿಸೋಣ. 2 ಕಪ್ಪು ಅಕ್ಕಿಗೆ 4 ಕಪ್ಪು ನೀರು. ನೀವು ಬೇಕು ಅಂದರೆ ಇದಕ್ಕೆ ಬಿಸಿನೀರನ್ನು ಸೇರಿಸ್ಬೋದು. ಬಿಸಿನೀರು ಸೇರಿಸಿದ್ರೆ ಬೇಗ ಕುದಿ ಬರುತ್ತೆ. ನೋಡಿ, ನಮ್ಮ ನೀರು ಕುದಿಯೋದಕ್ಕೆ ಶುರುವಾಯಿತು. ಈಗ ಇದಕ್ಕೆ ತೊಳೆದು ಇಟ್ಕೊಂಡಿರೋಂಥ 2 ಲೋಟ ಅಕ್ಕಿನ ಸೇರಿಸೋಣ. ನೀವು ಯಾವ ಲೋಟದಿಂದ ಅಕ್ಕಿ ತೊಗೊಂಡಿರ್ತೀರೋ ಅದೇ ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಳ್ಳಿ. ಅದೇ ಲೋಟದಿಂದನೇ ನೀವು ನೀರು ಹಾಕ್ಕೊಳ್ಬೇಕು, ಹಂಗಂದ್ರೆ ಅನ್ನ ಕರೆಕ್ಟಾಗಿ ಬರುತ್ತೆ. ನೋಡಿ, ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 3 ವಿಸಿಲ್ ಆಗೋದಕ್ಕೆ ಬಿಡೋಣ. ನೀವು ಆದಷ್ಟು ಉದುರ ಆಗೋವಂಥ ಅಕ್ಕಿನೇ ಉಪಯೋಗಿಸಿ, ಇಲ್ಲಾಂದರೆ ಅನ್ನ ಮೆತ್ತಗಾಗುತ್ತೆ. ಅನ್ನ ಮೆತ್ತಗಾದರೆ ಇದು ಟೇಸ್ಟು ಕೆಟ್ಟೋಗುತ್ತೆ. ನೋಡಿ, 3 ವಿಸಿಲ್ ಆಗೋದಕ್ಕೆ ಬಿಡೋಣ. ಈಗ ನೋಡಿ, ನಮ್ಮ ರೈಸ್ ರೆಡಿ ಆಗಿದೆ. 3 ವಿಸಿಲ್ ಆಯಿತು. ನೋಡಿ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಎಷ್ಟು ಅನ್ನನ ಇದು ಉದ್ರಾಗಿ ಮಾಡ್ಕೊಳ್ತೀರೋ ಇದು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ನಮ್ಮ ರೈಸ್ನ ಸರ್ವ್ ಮಾಡೋಣ. ಬಿಸಿಯಾಗಿರೋಂಥ ಟೇಸ್ಟಿಯಾಗಿರೋಂಥ ಮಸಾಲ ಕುಷ್ಕ ರೈಸ್ ಆದಷ್ಟು ಬಿಸಿಯಾಗಿ ಸರ್ವ್ ಮಾಡಿ. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ನೋಡಿ
ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.